ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಅವರೆಕಾಳಿನ ಅಕ್ಕಿ ರೊಟ್ಟಿ. ಇದನ್ನು ಯಾವ ರೀತಿ ಮಾಡೋದಂತ ಹೇಳಿ ನಿಮಗೂ ತಿಳಿಸ್ತೀನಿ ಬನ್ನಿ. ನಾನು ಒಂದು 2 ಕಪ್ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಜಲ್ದಿ ಇಟ್ಕೊಂಡಿದ್ದೀನಿ ನೋಡಿ. ಅದಕ್ಕೆ ನಾನು ಇವಾಗ ತುರಿದಿಟ್ಕೊಂಡಿರೋ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ, ಹಸಿಕಾಯಿನ, ಮತ್ತು ಕ್ಯಾರೆಟ್ ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ. ಇವಾಗ ಈರುಳ್ಳಿನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಮತ್ತು ಒಂದು 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಅವರೆಕಾಳನ್ನು ಬೇಯಿಸ್ಕೊಂಡು ಹಾಕ್ಕೊಳ್ತಿದ್ದೀನಿ ನಾನು ಇದಕ್ಕೆ. ಮತ್ತು 1 ಸ್ಪೂನ್ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಮತ್ತು ಅವರೆಕಾಳಲ್ಲಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೆ, ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನು ಇವಾಗ. ಮತ್ತು 1 ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಬೆರೆಯೋ ಥರ ಎಲ್ಲನೂ ಕಲಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಒಂದಕ್ಕೊಂದು ಬೆರೆಯೋ ಥರ ಕಲಿಸ್ಕೊಳ್ಬೇಕು ನೋಡಿ. ಕಲಿಸ್ಕೊಂಡಾದ್ಮೇಲೆ ನಾನು ಬಿಸಿ ಮಾಡ್ಕೊಂಡಿದ್ದೆ ನೀರನ್ನು, ಬಿಸಿ ಮಾಡಿ ನೀರನ್ನು ಹಾಕ್ಕೊಳ್ತಿದ್ದೀನಿ. ಬಿಸಿ ನೀರನ್ನು ಹಾಕ್ಕೊಂಡಾಗ ಚೆನ್ನಾಗಿ ಜಿಗಿ ಬರುತ್ತೆ ಸ್ನೇಹಿತರೆ ಹಿಟ್ಟು, ಹಾಗಾಗಿ ಹಾಕ್ಕೊಂಡಿದ್ದೀನಿ ನಾನು ಬಿಸಿ ನೀರು. ಬಿಸಿ ನೀರಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ನಂತರ ಇದನ್ನು ನಾವು ನಾದ್ಕೊಳ್ಬೇಕು ನೋಡಿ. ಇವಾಗ ನಾನು ನಾದ್ಕೊಳ್ತಿದ್ದೀನಿ. ಸ್ವಲ್ಪ ನೀರನ್ನು ತಗೊಂಡು ಹಾಕ್ಕೊಂಡು ನಾದ್ಕೊಳ್ಬೇಕು ಇದನ್ನು. ಅಂದರೆ ತಣ್ಣೀರನ್ನು ಹಾಕ್ಕೊಂಡು ನಾದ್ಕೊಳ್ಬೇಕು ನೋಡಿ. ನಾದ್ಕೊಳ್ತಿದ್ದೀನಿ ನಾನು. ಅಂದರೆ ಸ್ವಲ್ಪ ಪೂರ್ತಿ ಗಟ್ಟಿನೂ ಅಲ್ಲ, ತೆಳುಗೂ ಅಲ್ಲ, ಆ ಥರ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ನಾನು ಇದು ಉಂಡೆ ತಗೊಂಡು ಇವಾಗ ತಟ್ಕೊಳ್ತೀನಿ. ನಾನು ಹೋಳಿಗೆ ಮಾಡ್ತೀವಲ್ವ, ಆ ಕವರನ್ನು ತಗೊಂಡಿದ್ದೀನಿ. ಅದ್ರ ಮೇಲೆ ಇವಾಗ ರೊಟ್ಟಿನ ತಟ್ತಾ ಇದ್ದೀನಿ ನೋಡಿ. ತೆಳ್ಳಗೇನೆ ತಟ್ಕೋಬೇಕು ಸ್ನೇಹಿತರೆ, ಅಂದರೆ ಚೆನ್ನಾಗಿ ಬೇಯುತ್ತೆ ಇದು. ದಪ್ಪ ಇದ್ರೂ ಏನಾಗಲ್ಲ, ಚೆನ್ನಾಗೇ ಇರುತ್ತೆ ನೋಡಿ. ನಾನು ಒಂದು ಕೆಬ್ಬಣದ ತವಾನ ಇಟ್ಕೊಂಡಿದ್ದೀನಿ ನಾನು. ಅದು ಬಿಸಿ ಆದಮೇಲೆ ನಾನು ಕವರನ್ನೇ ಅದ್ರ ಮೇಲೆ ಹಾಕಿ ಮೆಲ್ಲಕ್ಕೆ ಬಿಡಿಸ್ಕೊತಾ ಬರ್ತಿದ್ದೀನಿ ನೋಡಿ. ಅದೇ ಬಿಟ್ಕೊಂಡ್ಬಿಡುತ್ತೆ ಅದನ್ನು ತವಾದ ಮೇಲೆ ಹಾಕಿಬಿಟ್ರೆ. ಇವಾಗ ಸ್ವಲ್ಪ ಇದಕ್ಕೆ ಎಣ್ಣೆನ ಹಾಕ್ಕೊಳ್ತಿದ್ದೀನಿ ನಾನು. ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ. ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಅವರೆಕಾಳಿನ ರೊಟ್ಟಿ. ನೀವು ನಿಮ್ಮ ಮನೇಲಿ ಮಾಡಿ ಟೇಸ್ಟ್ ಯಾವ ಥರ ಬಂದಿತ್ತು ಅಂಥೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಸ್ನೇಹಿತರೆ. ನಾನು ಮತ್ತೊಂದು ರೊಟ್ಟಿನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ತುಂಬಾ ರುಚಿಯಾಗಿರುತ್ತೆ, ನೀವು ಕೂಡ ಮಾಡ್ಕೊಂಡು ತಿನ್ನಿ. ಮಕ್ಕಳು ತರಕಾರಿನ ಹಾಗೆ ಕೊಟ್ಟರೆ ತಿನ್ನಲ್ಲ, ಈ ಥರ ರೊಟ್ಟಿಯಲ್ಲಿ ಹಾಕಿಕೊಟ್ಟಾಗ ಚೆನ್ನಾಗಿ ತಿನ್ಕೊಂಡ್ಬಿಡ್ತಾರೆ. ಅವ್ರಿಗೆ ಗೊತ್ತೇ ಆಗೋಲ್ಲ ಇದರಲ್ಲಿ ತರಕಾರಿ ಇದೆ, ಸೊಪ್ಪಿದೆ ಅಂಥೇಳಿ ನೋಡಿ ಸ್ನೇಹಿತರೆ. ನಾನು ಇನ್ನೊಂದು ರೊಟ್ಟಿನ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಹೆಲ್ದಿಯಾಗಿರುತ್ತೆ ಸ್ನೇಹಿತರೆ ಈ ರೊಟ್ಟಿ. ನೀವು ಮನೇಲಿ ಮಾಡ್ಕೊಳ್ಳಿ. ಇದು ಅವರೆಕಾಳು ಸಿಗೋ ಸೀಸನ್ ಅಲ್ವಾ, ಇವಾಗಲೇ ಅವರೆಕಾಳು ಸಿಗೋದು. ಈ ಟೈಮಲ್ಲಿ ಅವರೆಕಾಳಿಂದ ಯಾವ್ಯಾವ ರೆಸಿಪಿಗಳನ್ನು ಮಾಡ್ಕೋಬೋದು, ಎಲ್ಲನೂ ಮಾಡ್ಕೊಂಡು ತಿನ್ಬೋದು. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರೋ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಸ್ನೇಹಿತರೆ. ನಮ್ಮ ಮನೇಲಂತೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ಅವರೆಕಾಳು ರೊಟ್ಟಿನ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ.